ಕೃಷ್ಣನ ರಸಿ ನೀ ಎಪಿಸೋಡ್ 43. ಇದರ ಹಿಂದಿನ ಎಪಿಸೋಡ್ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ, ಆ ಎಪಿಸೋಡ್ ನೋಡ್ಕೊಂಡು ಬನ್ನಿ. ಕೃಷ್ಣ, ನಿನಗೆ ಕೆಲಸ ಸಿಕ್ಕಿದ ಮೇಲೆ ಮದುವೆಗೆ ಒಪ್ಕೋತೀನಿ ಅಂದಿದ್ದೆ ಅಲ್ವಾ? ಈಗ ಕೆಲಸ ಸಿಕ್ಕಿದೆಯಲ್ಲ, ಹೇಳು ಯಾವಾಗ ಹೋಗೋಣ ಹುಡುಗಿ ನೋಡೋದಕ್ಕೆ? ಎಲ್ಲರೂ ತಿಂಡಿ ತಿನ್ನಲೆಂದು ಕುಳಿತಾಗ ಕೇಳಿದರು ಗೌರಮ್ಮಜ್ಜಿ. ಹೌದು ಕೃಷ್ಣ, ಅತ್ತೆ ನೆನಪಿಸಿದ್ದು ಒಳ್ಳೆಯದೇ ಆಯಿತು ನೋಡು ಎಂದರು ಮಂಜುಳಾ. ನಾನು 1 ತಿಂಗಳು ಬಿಟ್ಟು ಎಂದಿದ್ದೆ, ಕೆಲಸ ಸಿಕ್ಕಿದ ಮೇಲೆ ಅಂದಿರಲಿಲ್ಲ. ಅವರೆಲ್ಲರಿಂದ ತಪ್ಪಿಸಿಕೊಳ್ಳಲು ನೋಡಿದ ಕೃಷ್ಣ. ಕೆಲಸ ಸಿಗಲಿ ಅಂತ ಅಲ್ವಾ ನೀನು 1 ತಿಂಗಳು ಅಂದಿದ್ದು? ಈಗ ಕೆಲಸ ಸಿಕ್ಕಿದೆಯಲ್ಲ ಎಂದರು ಗೌರಮ್ಮಜ್ಜಿ. ಹಾಂ ಅಜ್ಜಿ, ಆದರೆ ಇನ್ನೂ ಸ್ವಲ್ಪ ದಿನ ಹೋಗಲಿ, ಬೇಸರ ತೋರುವಂತೆ ಎಂದ. ಅವನ ಬೇಸರದ ಮಾತು ಕೇಳಿದ ನರೇಂದ್ರರವರು, ಇನ್ನೂ ಎಷ್ಟು ದಿನ ಅಂತ ಹೀಗೆ ಇರ್ತೀಯ ಕೃಷ್ಣ? ಆದಷ್ಟು ಬೇಗ ನೀನು ಮದುವೆಗೆ ಒಪ್ಪಿಗೆ ಕೊಡಬಾರ್ದಾ ಎಂದರು ಮೊದಲನೇ ಬಾರಿ ತಮ್ಮ ಮಗನ ಮದುವೆಯ ಬಗ್ಗೆ. ನರೇಂದ್ರ ಯಾವತ್ತೂ ನಿನ್ನ ಮದುವೆ ಬಗ್ಗೆ ಮಾತಾಡಿರಲಿಲ್ಲ ಕೃಷ್ಣ, ಇವತ್ತೇ ಮೊದಲನೇ ಬಾರಿ ಅವನು ಮಾತಾಡಿದ್ದು. ಅಂದಮೇಲೆ ನೀನು ಮದುವೆ ಬಗ್ಗೆ ಯೋಚನೆ ಮಾಡಲೇಬೇಕು ಎಂದ ಜಯೇಂದ್ರರವರು ತಿಂಡಿ ತಿಂದು ಮುಗಿಸಿ ಮೇಲೆದ್ದರು. ಹಾಂ ದೊಡ್ಡಪ್ಪ, ಯೋಚನೆ ಮಾಡ್ತೀನಿ ಎಂದ ಕೃಷ್ಣ ಅವರಿಗೆ ಎದುರು ಮಾತನಾಡದವನು. ಯೋಚನೆ ಮಾಡೋದು ಏನಿದೆ ಇದರಲ್ಲಿ? ಸುಂದರವಾಗಿರೋ ಲಕ್ಷಣವಾಗಿರೋ ಹುಡುಗಿ ಗೊತ್ತಿದ್ರೆ ಹೇಳಿ ಅಂತ ನಾನು ದೇವಸ್ಥಾನದ ಶಾಸ್ತ್ರಿಗಳಿಗೆ ಹೇಳ್ತೀನಿ ಎಂದರು ಮಂಜುಳಾ. ಅತ್ತೆ, ನನ್ನ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಹೇಳ್ತೀನಿ ಎಂದಳು ಭಾವನಾ. ನನಗೀಗಲೇ ಮದುವೆ ಬೇಡ ದೊಡ್ಡಮ್ಮ. ಗೋಗರೆದ ಮಂಜುಳಾರವರ ಮುಖ ನೋಡಿ ಅವರೇ ಅಲ್ಲವೇ ಅವನ ಮದುವೆ ಮಾಡಲು ಆತುರರಾಗಿರುವುದು? ಎಲ್ಲಿ ಅವರು ಕೋಪಗೊಳ್ಳುವರೋ ಎಂದು ಮುಖ ಕಿವುಚಿ ಅವರನ್ನೇ ನೋಡಿದ. ಕೃಷ್ಣ, ಮುದುಕ ಆದಮೇಲೆ ಮದುವೆ ಆಗ್ತೀಯೇನು? ಗದರಿದರು ಅವರು. ಮಂಜುಳಾ, ಅವನಿಗೆ ಯಾಕೆ ಅಷ್ಟೊಂದು ಒತ್ತಾಯ ಮಾಡ್ತಿದ್ದೀರಾ ನೀವೆಲ್ಲ? ಬಲವಂತದಿಂದ ಮಾಡೋ ಮದುವೆ ಸುಖ ಕೊಡಲ್ಲ ಎಂದರು ಅವನ ಬಗ್ಗೆ ಗೊತ್ತಿದ್ದ ವಿಷ್ಣು ತಾತ. ಅವರ ಮಾತಿಗೆ ಸುಮ್ಮನಾದ ಎಲ್ಲರೂ ಅಲ್ಲಿಂದ ಸರಿದರು. ಕೃಷ್ಣ ತನ್ನ ಕೋಣೆಗೆ ಹೋಗುತ್ತಲೇ ಅವನ ಹಿಂದೆಯೇ ಹೋದರು ತಾತ. ಕೃಷ್ಣ ಎನ್ನುತ್ತಾ ಬಂದರು ಕೋಣೆಯ ಬಾಗಿಲು ದಾಟಿ. ಬಾ ತಾತ ಎಂದ ಕೃಷ್ಣನ ಮನಕ್ಕೆ ಗೊತ್ತಾಗಿಯೇ ಬಿಟ್ಟಿತು ತಾತ ಏನಾದರೂ ಕೇಳಿಯೇ ಕೇಳುವರೆಂದು. ಸುಮ್ಮನೆ ತಾನು ಕಾಲೇಜಿಗೆ ಹೋಗಲು ಪುಸ್ತಕಗಳನ್ನು ನೋಡುತ್ತಾ ಹೊಂದಿಸಿಕೊಳ್ಳುತ್ತಾ ನಿಂತ. ಮಂಚದ ಮೇಲೆ ಕುಳಿತ ತಾತ, ಆ ಊರಲ್ಲಿ ಏನೋ ಆಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಕೇಳಿದ್ರೆ ನೀನು ಹೇಳೋದಿಲ್ಲ ಅಂತನೂ ಗೊತ್ತು. ನಿಮ್ಮ ಅತ್ತೆ ಮಾವ ನಿನಗೆ ಭೇಟಿಯಾಗಿದ್ರೇನೋ? ಅವರೇನಾದರೂ ಅಂದ್ರೇನೋ? ಅದು ನಿಜವಲ್ಲ ಎಂದು ಗೊತ್ತಿದ್ದರೂ ಕೇಳಿದರು. ಹಾಗೇನಾದರೂ ಆಗಿದ್ದರೆ ಗುರುರಾಜರು ತಾತನಿಗೆ ಫೋನಿನಲ್ಲಿ ತಿಳಿಸುತ್ತಿದ್ದರಲ್ಲವೇ? ತಾತ, ನೀನು ಅನ್ಕೊಂಡ ಹಾಗೆ ಏನೂ ಆಗಿಲ್ಲ, ನಗುತ್ತಲೇ ಶಾಂತವಾಗಿ ಎಂದ ಅವ ಅವರನ್ನು ನೋಡದೆ. ಮತ್ತೆ ನೀನು ನಿಮ್ಮ ಅತ್ತೆ ಮಗಳನ್ನ ಹುಡ್ಕೊಂಡು ಆ ಊರಿಗೆ ಹೋಗಿದ್ದು, ಅವಳನ್ನೇ ಮದುವೆ ಆಗೋದು ಅಂದಿದ್ದೆ. ಅದೇನೂ ಆಗದೆ ಯಾಕೆ ಆ ಊರು ಬಿಟ್ಟು ಬಂದೆ? ಅವರಿಗೆ ಅವನ ಗುಟ್ಟು ತಿಳಿಯಲೇಬೇಕೆಂಬ ಹಠ ಈಗ. ಅವ್ರು ಹೇಗೆ ನಮ್ಮ ಕುಟುಂಬಕ್ಕೆ ಸಿಗಬೇಕು ಅಂತ ಇದೆಯೋ, ನಮ್ಮ 2 ಕುಟುಂಬಗಳು ಹೇಗೆ ಒಂದಾಗಬೇಕು ಅಂತ ಆ ದೇವ್ರು ಅಂದ್ಕೊಂಡಿರ್ತಾನೋ ಹಾಗೆ ಆಗುತ್ತೆ ಬಿಡು ತಾತ. ಈಗ ಅವರನ್ನೇ ನೋಡುತ್ತಾ ಎಂದ. ಅವರ ಪ್ರಶ್ನೆಗೆ ಉತ್ತರ ಕೊಡುವುದು ಕಷ್ಟವೇ ಅವನಿಗೆ. ಅವನ ಮುಖದ ಮೇಲಿನ ನಗು ಮನದೊಳಗಿನ ನೋವನ್ನು ತೋರಿಸಿಕೊಡಲಿಲ್ಲ. ಕೃಷ್ಣ, ಯಾಕೆ ಇಷ್ಟೊಂದು ಮುಚ್ಚುಮರೆ ಮಾಡ್ತಿದ್ಯಾ ನೀನು ನನ್ನ ಹತ್ರ? ಏನಾಗಿದೆ ಅಂತ ಹೇಳಬಾರ್ದೇನು? ನೇರವಾಗಿ ಕೇಳಿದರು ತಾತ. ತಾತ, ನಾನು ಮೊದಲೇ ಹೇಳಿದ್ನಲ್ಲ ನಿನಗೆ, ಯಾಕೆ ಮತ್ತೆ ಕೇಳ್ತಿದ್ಯಾ? ಅಂದರೆ ನೀನೀಗ ಅವರನ್ನು ಹುಡ್ಕೋದಿಲ್ವೇನು? ತನ್ನನ್ನೇ ನೋಡುತ್ತಾ ತನ್ನ ಮನದಲ್ಲಿನ ನೆನಪುಗಳನ್ನು ಕೆದಕುತ್ತಿದ್ದ ತಾತನಿಗೆ ಇಲ್ಲವೆಂಬಂತೆ ತಲೆ ಆಡಿಸಿದ ಕೃಷ್ಣ. ಅವನ್ನ ನೀನು ಹುಡ್ಕೋದಿಲ್ಲ ಅಂದಮೇಲೆ ನಾವು ಮನೆಯಲ್ಲಿ ತೋರಿಸೋ ಹುಡುಗಿನ ನೀನು ಮದುವೆ ಆಗು. ನಮಗೆಲ್ಲ ನಿನ್ನ ಮದುವೆ ನೋಡಬೇಕು ಅನ್ನೋ ಆಸೆ ಇದೆ ಕೊಂಚ ಕೋಪದಿಂದ ಹೇಳಿದರು ತಾತ. ತಾತ, ನನ್ನ ಬಗ್ಗೆ ಎಲ್ಲ ಗೊತ್ತಿರೋ ನೀವೇ ಹೀಗೆ ಹೇಳ್ತಿದ್ದೀರಲ್ಲ, ಸೌಮ್ಯವಾಗಿ ಎನ್ನುತ್ತಾ ಅವರ ಕೋಪ ಅರಿತವ ಅವರ ಪಕ್ಕದಲ್ಲಿ ಬಂದು ಕುಳಿತ. ನಿನ್ನ ಬಗ್ಗೆ ನನಗೆಲ್ಲ ಗೊತ್ತಿರೋದಕ್ಕೆ ನಾನು ಮನೆಯಲ್ಲಿ ಎಲ್ಲರ ಬಾಯಿ ಮುಚ್ಚಿದ್ದು. ಆದರೆ ಈಗ ನನ್ನ ಹತ್ರನೂ ನೀನು ಏನೂ ಹೇಳೋದಿಲ್ಲ ಅಂದಮೇಲೆ ನಾನು ಮನೆಯವರ ಪರವಾಗಿಯೇ ಹೋಗೋದು. ಕೋಪದಿಂದ ಅವನ ಮುಖ ನೋಡದೆ ಎಂದರು. ಆಗೋಲ್ಲ ತಾತ ನನ್ನಿಂದ. ನಾನು ಪ್ರೀತಿಸಿದ್ದು ಒಬ್ಬಳನ್ನೇ, ನನ್ನ ಪ್ರೀತಿ ಒಬ್ಬಳೇ. ತಾನು ಮೇಲೆದ್ದು ಎಂದ ಕೃಷ್ಣ ತನ್ನ ಬ್ಯಾಗ್ ಹಿಡಿದು ಹೊರ ನಡೆದು ಬಿಟ್ಟ. ಅವನ ಮಾತಿಗೆ ಅಲ್ಲಿಯೇ ಕುಳಿತ ತಾತ,
ಇವನು ಊರನ್ನು ಬಿಟ್ಟು ಯಾಕೆ ಬಂದಿದ್ದಾನೆ ಅಂತ ಗೊತ್ತಾಗ್ತಿಲ್ಲ. ಕೇಳಿದ್ರೆ ಹೇಳ್ತಾನೂ ಇಲ್ಲ. ಏನು ಮಾಡೋದು ನಾನು? ತಾವೊಬ್ಬರೇ ಕುಳಿತು ಯೋಚನೆಗೆ ಬಿದ್ದರು. ಗುರುರಾಜರು ಹೇಳಿದಂತೆ ತಮ್ಮಿಬ್ಬರ ಮಾತುಗಳ ಗುಟ್ಟನ್ನು ಯಾರಿಗೂ ಹೇಳಲಾಗದೆ, ಕೃಷ್ಣ ಊರು ಬಿಟ್ಟು ವಾಪಸ್ಸಾಗಿದ್ದರ ಬಗ್ಗೆಯೂ ತಿಳಿದುಕೊಳ್ಳಲಾಗದೆ ತಾತ ಯೋಚನೆಯಲ್ಲಿದ್ದದ್ದು ನಿಜವೇ. ಅದೇ ಯೋಚನೆಗೆ ಉಪಾಯವೆಂಬಂತೆ ಕೃಷ್ಣನ ಮದುವೆಯ ಬಗ್ಗೆ ಮನೆಯವರೆಲ್ಲ ಮಾತನಾಡುತ್ತಲೇ ತಾವು ಅದೇ ವಿಷಯವನ್ನು ಇಟ್ಟುಕೊಂಡು ಅವನ ಬಾಯಿ ಬಿಡಿಸಿದರಾಯಿತು ಎಂದುಕೊಂಡೇ ಅವನ ಬಳಿ ನಡೆದಿದ್ದರು. ಆದರೆ ಏನೂ ಪ್ರಯೋಜನವಾಗದೆ ಬೇಸರಗೊಂಡು ಅಲ್ಲಿಯೇ ಕುಳಿತವರಿಗೆ ಹೊಳೆದದ್ದು ಬೇರೆಯ ಉಪಾಯವೇ. ಇನ್ನೂ ಸ್ವಲ್ಪ ದಿನದಲ್ಲೇ ಶ್ರೀನಿಕಾ ಕಾಲೇಜ್ ಮುಗಿಯುತ್ತೆ. ಇನ್ನಾದರೂ ನಾವು ನಮ್ಮ ಮಕ್ಕಳ ಮದುವೆ ಬಗ್ಗೆ ಯೋಚನೆ ಮಾಡಬೇಕು ಅಲ್ವಾ ವೈಶು? ತಮ್ಮ ಎದುರಲ್ಲೇ ಕುಳಿತಿದ್ದ ವಿಶಾಖರವರಿಗೆ ಕೇಳಿದರು ಗುರುರಾಜ್. ಆಗ ತಾನೇ ತಿಂಡಿ ತಿಂದು ಆಫೀಸಿಗೆ ಹೋಗಬೇಕೆಂದು ನಿಂತಾಗ ಮಾತನಾಡಲು ಕುಳಿತಿದ್ದರು ವಿಶಾಖರವರ ಜೊತೆ. ಹೌದು ರೀ, ನಾವು ಅವ್ರ ಮದುವೆ ಮಾಡಬೇಕು. ಇನ್ನು ನಮ್ಮ ಮಕ್ಕಳ ಮದುವೆ ನೋಡಿ ಎಲ್ಲರೂ ಕಣ್ಣರಳಿಸ್ಬೇಕು, ಹಾಗೆ ಮಾಡಬೇಕು. ಆಡಂಬರದ ಮಾತುಗಳೇ ಅವರದ್ದು. ಆದರೆ ಶ್ರೀನಿಕಾ ಮದುವೆ ಆಗೋವರೆಗೂ ಮದುವೆ ಆಗೋಲ್ಲ ಅಂತಿದ್ದಾಳಲ್ಲ ವರ್ಣ, ಏನು ಮಾಡೋದು? ಹಾಗೆ ಆಗಲಿ ರೀ, ಮೊದಲು ನಾವು ಶ್ರೀ ಮದುವೆನೇ ಮಾಡೋಣ, ಆಮೇಲೆ ವರ್ಣ ಮದುವೆ ಮಾಡೋಣ. ಸರಿ, ಇದ್ರ ಬಗ್ಗೆ ಒಮ್ಮೆ ಶ್ರೀ ಹತ್ರ ನಾನು ಮಾತಾಡ್ತೀನಿ, ನಂತರ ಮುಂದೆ ಯೋಚನೆ ಮಾಡೋಣ ಎಂದ ಗುರುರಾಜರು ಮೇಲೆದ್ದು ಹೊರ ನಡೆದರು. ಇವರಿಬ್ಬರ ಮಾತುಗಳನ್ನು ಮೆಟ್ಟಿಲ ಬಳಿಯೇ ನಿಂತು ಕೇಳಿಸಿಕೊಂಡ ಶ್ರೀ ತನ್ನ ಕೋಣೆಗೆ ನಡೆದಳು ಸುಶಾಂತ್ಗೆ ಫೋನ್ ಮಾಡಲು. ಇದೇನಿದು, ಮನೆಯಲ್ಲಿ ಎಲ್ಲರೂ ನನ್ನ ಮದುವೆ ಹಿಂದೆನೇ ಬಿದ್ದಿದ್ದಾರೆ. ಅವರಿಂದ ತಪ್ಪಿಲ್ಲ, ಅವರೆಲ್ಲ ನನ್ನ ಕುಟುಂಬ. ನಾನು ಅವ್ರ ಮನೆ ಮಗ ಅಂದಮೇಲೆ ಅವರು ನನ್ನ ಮದುವೆ ಬಗ್ಗೆ ಯೋಚನೆ ಮಾಡೋದು ಸರಿಯಾಗಿದೆ. ಆದರೆ ನಾನು ಸಿದ್ಧನೇ ಇಲ್ದಿರೋ ಮದುವೆಗೆ ಹೇಗೆ ಒಪ್ಪಿಗೆ ಕೊಡಲಿ? ಅಷ್ಟಕ್ಕೂ ಶ್ರೀನಿಕಾಳನ್ನು ಬಿಟ್ಟು ಬೇರೆ ಹುಡುಗಿ ಜೊತೆ ಮದುವೆ ಆಗೋಕ್ಕೆ ಸಾಧ್ಯನಾ ನನ್ನಿಂದ? ಕಾಲೇಜಿನ ದಾರಿಯಲ್ಲಿ ಹೋಗುವಾಗ ಯೋಚಿಸುತ್ತಿದ್ದ ಕೃಷ್ಣ ಮನದಲ್ಲಿ ಗಮನ ದಾರಿಯ ಮೇಲಿತ್ತು. ಆದರೆ ಮನಸ್ಸು ಏನೂ ಮಾಡುವುದೆಂಬ ಯೋಚನೆಯಲ್ಲಿತ್ತು. ಜೊತೆಗೆ ವೇದ್ ಸುಶಾಂತ್ ಜೊತೆ ಮಾತನಾಡಿದಾಗ ಅವ ಏನು ಹೇಳುವನು? ಮಧ್ಯಾಹ್ನ ಮನೆಗೆ ಊಟಕ್ಕೆ ಹೋದಾಗ ವೇದ್ಗೆ ಕರೆ ಮಾಡಿ ಕೇಳಬೇಕು ಎಂದುಕೊಂಡು ಕಾಲೇಜಿಗೆ ತಲುಪಿದ. ಕೃಷ್ಣ, ಸತ್ಯ ತಿಳಿಬೇಕು ಅಂತ ಇದ್ದರೆ ವರ್ಣನ್ನೇ ಕೇಳೋದಕ್ಕೆ ಅಂತ ಹೇಳಿದ್ದಂತೆ ಶ್ರೀನಿ. ಅವ್ರ ಮನಸ್ಸು ಒಪ್ಪದಾಗಲೇ ಅವರು ನಿನ್ನನ್ನು ಭೇಟಿ ಮಾಡೋದು. ವೇದ್ನನ್ನು ಭೇಟಿಯಾಗಿ ಬಂದ ಸುಶಾಂತ್ ನಿರಾಸೆಯಿಂದ ನುಡಿದ. ಅವ ವೇದ್ಗೆ ಹೇಳಿದಂತೆಯೇ ಅಂದು ಬೆಳಗ್ಗೆಯೇ ಕಾಲೇಜಿಗೆ ಹೋಗಿ ಭೇಟಿಯಾಗಿದ್ದ. ವೇದ್ ಕೃಷ್ಣ ಹೇಳಿದಂತೆಯೇ ಹೇಳಿದ್ದ. ತನ್ನ ಪ್ರಯತ್ನ ಫಲ ಕೊಡಲಿಲ್ಲವಲ್ಲ ಎಂಬ ಬೇಸರದಿಂದ ಸುಶಾಂತ್ ಹೆಚ್ಚು ಒತ್ತಾಯ ಮಾಡದೆ ವಾಪಸ್ಸಾಗಿದ್ದ. ಇಬ್ಬರೂ ಟೆರೆಸಿನ ಮೇಲೆ ಕುಳಿತು ಮಾತನಾಡುತ್ತಿದ್ದರು. ನಾನು ಮಾಡಿರೋ ಕರ್ಮದ ಫಲ ನಾನೇ ಅನುಭವಿಸ್ಬೇಕು ಅಲ್ವಾ? ಬೇಸರದಲ್ಲೇ ಎಂದಳು ಶ್ರೀ ಸುಶಾಂತ್ ಮುಖ ನೋಡಿ. ಹೇ, ಹಾಗೆಲ್ಲ ಅನ್ಬೇಡ ಶ್ರೀ, ಅವಳ ಕೈಯನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ಎಂದ. ಅವರು ಸತ್ಯ ಹೇಳ್ತೀನಿ ಅಂದಾಗ ನಾನು ಕೇಳಿಲ್ಲ. ಈಗ ನನಗೆ ಸತ್ಯ ಗೊತ್ತಾಗಬೇಕು ಅಂದಾಗ ಅವರು ನನ್ನ ಮುಂದೆ ಇಲ್ಲ. ಬೇಸರದಿಂದ ನುಡಿದಳು. ಯೋಚನೆ ಮಾಡಬೇಡ ಶ್ರೀ, ಜಗತ್ತು ತುಂಬ ಚಿಕ್ಕದಿದೆ. ಕೃಷ್ಣನ ಹುಡುಕೋಣ. ಅವನ ಮಾತುಗಳೇ ಅವಳಿಗೆ ಧೈರ್ಯ. ಅವರನ್ನು ಹುಡುಕ್ಲೇಬೇಕು ಸುಶಿ. ಯಾಕಂದರೆ ಈಗ ಇನ್ನೊಂದು ಸಮಸ್ಯೆ ಶುರುವಾಗಿದೆ. ಅವನ ಮುಖ ನೋಡಿ ಎಂದಳು. ಏನದು? ಪಪ್ಪ ಅಮ್ಮ ನನ್ನ ಮದುವೆ ಬಗ್ಗೆ ಯೋಚಿಸ್ತಿದ್ದಾರೆ. ನನ್ನ ಹತ್ರ ಇನ್ನೂ ಮಾತಾಡಿಲ್ಲ, ಆದರೆ ಅವರು ಮಾತಾಡೋದನ್ನು ನಾನು ಕೇಳಿಸ್ಕೊಂಡಿದ್ದೀನಿ. ಇವತ್ತಲ್ಲ ನಾಳೆ ಪಪ್ಪ ನನ್ನ ಜೊತೆ ಮಾತಾಡ್ತಾರೆ ಇದ್ರ ಬಗ್ಗೆ. ಮೊದಲು ಅಂಕಲ್ ನಿನ್ನ ಜೊತೆ ಮಾತಾಡಲಿ, ನೋಡೋಣ ಮುಂದೆ. ಅಷ್ಟರಲ್ಲಿ ಸರ್ ನಮಗೆ ಸಿಕ್ಕರೂ ಸಿಗಬಹುದು. ಹಾಂ ಸುಶಿ, ನಾನು ಅವರನ್ನು ಹುಡುಕ್ತೀನಿ. ಅವಳಿಗೆ ನಂಬಿಕೆ ಕೃಷ್ಣನನ್ನು ಸೇರುವೆ ಎಂದು. ಕೃಷ್ಣನ ಪ್ರೀತಿ ಶುರುವಾದಾಗ ಶ್ರೀಕೃಷ್ಣನಿಗೆ ಸಿಗಲಿಲ್ಲ. ಅವಳು ಸಿಕ್ಕಾಗ ಅವಳ ನಾಟಕದ ಪ್ರೀತಿ ಇವನಿಗೆ ತಿಳಿಯಲಿಲ್ಲ. ನಾಟಕವೆಲ್ಲ ಬಯಲಾಗಿ ಅಸಲಿಯತ್ತಿಗೆ ಬಂದಾಗ ಶ್ರೀಗೆ ಕೃಷ್ಣ ಕಾಣಲಿಲ್ಲ. ಅವಳು ಊರೆಲ್ಲ ಅವನನ್ನು ಹುಡುಕುವಾಗ ಅವನಿಗೆ ಅವಳನ್ನು ಭೇಟಿ ಮಾಡುವ ಮನಸ್ಸಿಲ್ಲ. ಅವಳ ಮೇಲೆ ನಂಬಿಕೆಯೂ ಇಲ್ಲ. ಒಬ್ಬರಿಗೊಬ್ಬರ ಮೇಲಿನ ಪ್ರೀತಿಯಿಂದ ಇಬ್ಬರೂ ಮನಸ್ಸಲ್ಲೇ ನೋವನ್ನಿಟ್ಟುಕೊಂಡು ಒದ್ದಾಡುವಾಗ ಇವರ ಮದುವೆಯ ಯೋಚನೆ ಮನೆಯಲ್ಲಿರುವವರಿಗೆ. ಈಗ ಸಿಲುಕಿಕೊಂಡ ಸಮಸ್ಯೆಗಳ ಗಂಟುಗಳನ್ನೇ ನಿಧಾನವಾಗಿ ಒಂದೊಂದಾಗಿ ಬಿಡಿಸುವಾಗ ಇನ್ನಷ್ಟು ಕಗ್ಗಂಟಾಗುವುದೇನೋ ಇದು.